ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು. ಸೊ ಇವತ್ತು ನಾನು ಸೋಮಸಮುದ್ರ ಗ್ರಾಮದಲ್ಲಿ ಇದ್ದೀನಿ. ಸೊ ಇಲ್ಲಿ ರೈತರಲ್ಲಿ ಒಂದು ಹೊಸ ಹುಮ್ಮಸ್ಸನ್ನು ಹುಟ್ಟಿಸಿರ್ತಕ್ಕಂಥ ಬೀಜನ ನಿಮಗೆ ಪರಿಚಯ ಮಾಡಕ್ ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಕಲಾ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ ಜಾಲ್ನಾ ಈ ಕಂಪನಿಯವರ ವತಿಯಿಂದ KSP 1733 ಅವರ ಬೀಜನ ನಮ್ಮ ಸೋಮಸಮುದ್ರ ಗ್ರಾಮದ ಶರಣಬಸವಗೌಡ ಅವರು ಬೀಜನ ಖರೀದಿ ಮಾಡಿ ಬಿತ್ತಿ ದೊಡ್ಡ ಒಂದು ಮಂಡ್ಯನ ಬೆಳೆದಿದ್ದಾರೆ. ಓಕೆನಾ, ಇದು ನಮ್ಮ ಕುರುಗೋಡು ಸುತ್ತಮುತ್ತದ ಗ್ರಾಮಗಳಲ್ಲೂ ಕೂಡ ಬೆಳೆದಿದ್ದಾರೆ. ಸೊ ನಮ್ಮ ಕಡೆ ಆ ಕಡೆ ಬಾದ್ನೆಟ್ ಆಗಿರ್ಬೋದು, ಆ ಕಡೆ ಕೂಡ ಕೆಲವು ಮಂದಿ ಬೆಳೆದಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾವ ಕಾರಣಕ್ಕೋಸ್ಕರಪ್ಪ ಅಂದ್ರೆ ಇದನ್ನು ಕೂಡ ರೈತರು ಕೂಡ ತಗೊಂಡು ಬೆಳೆದು ಅವರು ಕೂಡ ಒಂದು ಲಾಭನ ಪಡ್ಕೋಬೇಕು ಈ ಮೆಣಸಿನಕಾಯಿ ಬೆಳೆಯಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಈ ಕಂಪ್ನಿ ಬೀಜನ KSP 1733 ಬೀಜನ ವಿತರಣೆ ಮಾಡಿರ್ತಕ್ಕಂಥ ನಮ್ಮ ಕಂಪ್ನಿ ಪ್ರತಿನಿಧಿ ಅವರು ಕೂಡ ಇದ್ದಾರೆ. ಅವ್ರನ್ನು ಕೂಡ ಒಂದು ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸುನೀಲ್ ಬಾಬು ಅಂತಂದು ನಾನು ಕಲಾ ಸೀಡ್ಸ್ ಕಂಪ್ನಿಯ ರೀಜನಲ್ ಬಿಸ್ನೆಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡೋದು. ಸರ್ ಶರಣಬಸವಗೌಡ ಅವ್ರ ಬೀಜ ನೀವೇನ ಕೊಟ್ಟಿದ್ದು? ಹೌದೌದು, ನಾವೇ ಕೊಟ್ಟಿದ್ದು. ಸರ್ ಈ ಎಕರೆಗೆ ಎಷ್ಟು ಬರುತ್ತೆ ಸರ್ ಇದು ಬೀಜ? ಸರ್ ಇದು ಎಕರೆಗೆ ಬಂದು ನಿಮಗೆ ಒಂದು 12 ಪ್ಯಾಕೆಟ್ ಬೇಕಾಗುತ್ತೆ, 120 ಗ್ರಾಮ್ ಬೇಕಾಗುತ್ತೆ. ಇದು ನಾಟಿ ಮಾಡೋದು ಇವ್ರು ಏನಪ್ಪಾ ಅಂತಂದ್ರೆ ಆಗಸ್ಟ್ ತಿಂಗಳಲ್ಲಿ ನಾಟಿ ಮಾಡಿದ್ದಾರೆ. ಸೊ 135ರಿಂದ 140 ದಿವಸಕ್ಕೆ ಮೊದಲನೇ ಕೊಯ್ಲಿಗೆ ಬರುತ್ತೆ ಇದು. ಸರ್ ನಾವು ನಿಮ್ಮ ಹತ್ರ ಬೀಜ ತಗೊಂಡ ಬಿತ್ತಬೇಕಂದ್ರೆ ಒಂದು ಸ್ಪೆಷಾಲಿಟಿ ಇರುತ್ತೆ, ಸ್ಪೆಷಾಲಿಟಿ ಬೇಕು ನಮಗೆ. ಯಾಕೆ ನಿಮ್ಮ ಬೀಜನ ತಗೊಂಡ ಬಿತ್ತಬೇಕು? ಸೊ ನಮ್ಮ ತಳಿ ಬೇರೆ ತಳಿ ಹೋಲಿಕೆ ಮಾಡಿದಾಗ ಇಲ್ಲೆಲ್ಲ ತಾವು ರೈತ ಬಾಂಧವರೆಲ್ಲ ನೋಡ್ಬೋದು, ಇದ್ರದ್ದು ಕಲರ್ ವ್ಯಾಲ್ಯೂ ಏನಿದೆ ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ಇಲ್ಲಿ ಕಾಯಿ ಕಾಣುತ್ತಲ್ಲ, ಇದ್ರ ಕಲರ್ ವ್ಯಾಲ್ಯೂ ಏನಪ್ಪಾ ಅಂತಂದ್ರೆ 290 ಅಷ್ಟ ವ್ಯಾಲ್ಯೂ ಇದೆ. ಸೊ ಬೇರೆ ತಳಿಗಳದ್ದು ಬಂದು 220 222 ಇದೆ. ಸೊ ಮಾರ್ಕೆಟ್ ಅಲ್ಲಿ ಇದೆ ಏನಿದೆ ಹೈಯೆಸ್ಟ್ ಇದೆ. ಸರ್ ಈ ಕಲರ್ ಬಂದ್ಬಿಟ್ಟು 290 ಅಂತ ಹೇಳಿದ್ರೆ ಕಾರ್ಪೆಟ್ ಕಲರ್ ಕಾಯಿ ಬಹಳಷ್ಟು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಈ ನಿಮ್ ಬೀಜನ ಯಾವ್ಯಾವ ಗ್ರಾಮದಲ್ಲಿ ಕೊಟ್ಟಿದ್ರಿ ಸರ್? ಬಳ್ಳಾರಿ ಕೊರ್ಲಗುಂದಿಯಲ್ಲಿ ಕೊಟ್ಟಿದ್ವಿ, ಕೋಳೂರಲ್ಲಿ ಕೊಟ್ಟಿದ್ವಿ, ಸೋಮಸಮುದ್ರದಲ್ಲಿ ಕೊಟ್ಟಿದ್ವಿ, ಆಮೇಲೆ ಬಾದ್ನಟ್ಟಿ ಕೊಟ್ಟಿದ್ವಿ. ಇಲ್ಲಿ ಸುಮಾರು ಎಲ್ಲಾ ವಿಲೇಜ್ ಗಳದ್ದು ಕೊಟ್ಟಿದ್ವಿ. ಆಮೇಲೆ ಶ್ರೀಧರ್ ಗಡ್ಡೆಯಲ್ಲಿ ಕೊಟ್ಟಿದ್ವಿ. ಒಟ್ಟು ಕುರುಗೋಡು ಮತ್ತು ಬಳ್ಳಾರಿ ಇರ್ತಕ್ಕ ಸುತ್ತಮುತ್ತ ಗ್ರಾಮಗಳೆಲ್ಲ ಕೊಟ್ಟಿದ್ದೀರಿ. ಈ ಕಾಯಿ ಬೆಳೆದ ಮೇಲೆ ಮಂಡ್ಯ ಆಗಿ ಯಾವ ಮಾರ್ಕೆಟ್ ತಗೊಂಡೋಗಿರಿ? ರೇಟ್ ಎಷ್ಟಾಗೈತೆ ಸರ್? ಇದು ಬ್ಯಾಡಗಿ ಮಾರ್ಕೆಟಿಗೆ ತಗೊಂಡೋಗಿದ್ವಿ. ಬ್ಯಾಡಗಿ ಮಾರ್ಕೆಟ್ ಅಲ್ಲಿ ಬಂದು ಇದು 56,000 ರೂಪಾಯಿಗೆ ಕ್ವಿಂಟಲ್ ಹೋಗಿದೆ. ಸೊ ಬೇರೆ ತಳಿಗೆ ಹೋಲಿಕೆ ಮಾಡಿದಾಗ ಬೇರೆ ತಳಿಗೂ ಇದಕ್ಕೂ ಸುಮಾರು 10,000ದಿಂದ 12,000 ರೂಪಾಯಿ ರೇಟ್ ಡಿಫ್ರೆನ್ಸ್ ಆಗಿದೆ ರೈತರಿಗೆ. ಸೊ ಅದರಿಂದ ಏನಪ್ಪಾ ಅಂತಂದ್ರೆ ರೈತರು ಏನಪ್ಪಾ ಅಂತಂದ್ರೆ ಈ ತಳಿ ತುಂಬಾ ಚೆನ್ನಾಗಿದೆ ಅಂತಂದು ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಬರ್ತಾರೆ. KSP 1733 ತಳಿಯು ಬೇರೆ ತಳಿಗೆ ಹೋಲಿಕೆ ಮಾಡಿದಾಗ ಮಾರುಕಟ್ಟೆಯಲ್ಲಿ 12,000ದಿಂದ 14,000 ರೂಪಾಯಿ ಈ ವರ್ಷ ಬ್ಯಾಡಗಿ ಮಾರ್ಕೆಟಲ್ಲಿ ಹೆಚ್ಚಿಗೆ ಹೋಗಿದೆ. ಸೊ ಆದ್ದರಿಂದ ಪ್ರತಿ ಎಕರೆಗೆ 15ರಿಂದ 20 ಕ್ವಿಂಟಲ್ ಇಳುವರಿ ಬರುವುದರಿಂದ ಈ ತಳಿಯು ಸರಾಸರಿ ಒಂದು ಎಕರೆಗೆ 1.5 ಲಕ್ಷದಿಂದ 1,75,000 ರೈತರಿಗೆ ಹೆಚ್ಚಿನ ಆದಾಯ ಕೊಡುವಂಥ ತಳಿಯಾಗಿರುತ್ತದೆ. ಸರ್ ನಿಮ್ಮ ಹತ್ರ ಯಾವನ ಬಿಲ್ ಅದಾವ ಸರ್? ಈ ತರ ನೀವು ಬ್ಯಾಡಿಗೆ ಮಾರಿ ಬಂದ್ರೆ ನಾವು ಯಾವ ತರ ನಂಬಬೇಕು? ನಾವು ನಿಮಗೆ ಬಿಲ್ ತೋರಿಸ್ತೀವಿ, ಬಿಲ್ ಕೊಡ್ತೀವಿ. ಪ್ರತಿಯೊಂದು ರೈತಂದು ಏನಿದೆಯಪ್ಪ ಅಂತಂದ್ರೆ ನಮ್ಮ ಹತ್ರ ಬಿಲ್ನು ಇದೆ. ಆ ದಿವಸ ಬೇರೆ ತಳಿ ಏನ್ ರೇಟ್ ಹೋಗಿದೆ, ನಮ್ಮ ತಳಿ ಏನು ಹೋಗಿದೆ ಅದನ್ನು ಕೂಡ ನಿಮ್ಗೆ ಏನಿದೆ ಸಂಬಂಧಪಟ್ಟಂತ ಡೀಟೇಲ್ಸ್ ನಿಮ್ಗೆ ನಾವು ಕೊಡ್ತೀವಿ. ಓಕೆ ಸರ್, ಓಕೆ. ಇದಿಷ್ಟೊತ್ತು ನಾವು ಮಾತಾಡಿದ್ದು ಪ್ರತಿನಿಧಿ ಹತ್ರ ನೀವು ಕೇಳಿರ್ಬೋದು. ಸೊ ನಾನು ಕೂಡ ಅವರಲ್ದೇನೆ ಪರ್ಸನಲ್ ಆಗಿ ನಾನು ಕೂಡ ಹೋಗಿ ಅದನ್ನ ಅಬ್ಸರ್ವ್ ಮಾಡಿದೀನಿ. ಬೇರೆ ಕಾಯಿಗೂ ಈ ಕಾಯಿಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ಸೊ ಯಾರಾದ್ರೂ ಈ ಬೀಜನ ನೀವು ಬೀಜ ತಗೊಂಡು ಬೆಳಿಬೇಕು ಅಂತ ಯಾರಾದ್ರೂ ನಮ್ಮ ಕುರುಗೋಡು ಸುತ್ತಮುತ್ತ ಬಳ್ಳಾರಿ ಸುತ್ತಮುತ್ತ ಯಾರಾದ್ರೂ ನಿಮಗೆ ಅನಿಸಿದ್ರೆ ದಯವಿಟ್ಟು ಈ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅಣ್ಣ ನಿಮ್ಮ ಹೆಸರು? ಜಗದೀಶ್ ಅಂತೇಳಿ. ಈ ಜಗದೀಶ್ ಅಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬೀಜ ನಿಮಗೆ ವಿತರಣೆ ಮಾಡ್ತಾರೆ. ಇವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಓಕೆನಾ? ನಮ್ಮ ಹೆಸರು ಜಗದೀಶ್ ಅಂತೇಳಿ, ಲೋಕಲ್ ಎಂಪ್ಲಾಯಿ. ಈ ಬೀಜ ಬಂದು KC ರೋಡಲ್ಲಿ ಶಾಂತಿ ಟ್ರೇಡಿಂಗ್ ಅಂತೇಳಿ ಡಿಸ್ಟ್ರಿಬ್ಯೂಟರ್ ಕಡೆ ಸಿಗುತ್ತೆ. ಮತ್ತು ನೀವು ಎಲ್ಲಿ ಹೋದ್ರೂ ಎಲ್ಲ ಕಡೆ ಡೀಲರ್ ಕಡೆನೂ ಅವೈಲೇಬಲ್ ಸಿಗುತ್ತೆ. ನಿಮಗೆ ಎಲ್ಲೇ ಹೋಗಿ ಬಾದ್ನಟ್ಟಿ, ಕುರುಗೋಡು ಮತ್ತು ಬಳ್ಳಾರಿ ಮತ್ತು ಸಿರುಗುಂಪ, ಕುರುಗೋಡು ಎಲ್ಲ ಕಡೆ ಸಿಗುತ್ತೆ. ನಿಮಗೆ ಎಲ್ಲ ಕಡೆ ಅವೈಲೇಬಲ್ ಇದೆ. ನನಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಇದೆ, ಕೆಳಗಡೆ ಕಾಂಟ್ಯಾಕ್ಟ್ ಮಾಡಿ, ನಂಬರಿಗೆ ಕಾಲ್ ಮಾಡಿ. ಓಕೆನಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಎಲ್ಲರಿಗೂ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.